ವೆಲ್ಕಮ್ ಬ್ಯಾಕ್. ಇದೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಕತ್ತೆಗೂ ಒಂದು ಕಾಲ ಬರುತ್ತೆ ಅನ್ನುವಂತಹ ಗಾದೆ ಮಾತಿದೆ. ಅದರಂತೆ ಈಗ ಕತ್ತೆ ಕಾಲ ಬಂದಿದೆ. ಲಕ್ಷ ಲಕ್ಷ ಕೊಟ್ಟು ಕತ್ತೆಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಜನ. ಯಾಕೆ ಅಷ್ಟೊಂದು ಲಕ್ಷ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಹಾಗಾದ್ರೆ? ವಿಜಯನಗರ ಜಿಲ್ಲೆಯಲ್ಲಿ ಈಗ ಕತ್ತೆ ವ್ಯಾಪಾರದ ಭರಾಟೆ ಜೋರಾಗಿ ನಡೀತಾ ಇದೆ. 1 ಲೀಟರ್ ಕತ್ತೆ ಹಾಲಿಗೆ 2736 ರೂಪಾಯಿ. ಹೀಗಾಗಿನ ಕತ್ತೆಯನ್ನ ಲಕ್ಷ ಲಕ್ಷ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. 3 ಲಕ್ಷ ಕೊಟ್ರೆ 3 ಕತ್ತೆಗಳು ಮತ್ತು 3 ಮರಿ ಕತ್ತೆಯನ್ನ ಕೊಡ್ತಾ ಇದೆ ಒಂದು ಕಂಪನಿ. ಅದೇ ಜಿನ್ನಿ ಮಿಲ್ಕ್ ಖಾಸಗಿ ಕಂಪನಿಯಿಂದ ರೈತರಿಗೆ ಈಗ ಕತ್ತೆಗಳ ಮಾರಾಟ ಮಾಡಲಾಗ್ತಾ ಇದೆ. ರೈತರು ಸಹ ತಾ ಮುಂದು ಅಂತ ಹೋಗಿ ಕತ್ತೆಗಳನ್ನ ಲಕ್ಷ ಲಕ್ಷ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಹೊಸಪೇಟೆಯಲ್ಲಿರುವಂತಹ ಆಂಧ್ರದ ಜೆನ್ನಿ ಮಿಲ್ಕ್ ಕಂಪನಿಯಿಂದ ಮಾರಾಟ ಮಾಡಲಾಗ್ತಾ ಇರೋದು ಈ ಕತ್ತೆಗಳನ್ನ. ಕತ್ತೆಗಳ ಹಾಲಿಗೆ ಭಾರಿ ಡಿಮ್ಯಾಂಡ್ ಇರೋದ್ರಿಂದಾಗಿ ವ್ಯಾಪಾರ ಸಹ ಜೋರಾಗಿದೆ. 500 ರೂಪಾಯಿ ಬಾಂಡ್ ಮೇಲೆ ಅಗ್ರಿಮೆಂಟ್ ಅನ್ನು ಸಹ ಮಾಡಿಸ್ಕೊಳ್ತಾ ಇದೆ ಈ ಕಂಪನಿ. ಕತ್ತೆ ಖರೀದಿ ವಿಚಾರದಲ್ಲಿ ಜನ ಮರುಳೋ ಜಾತ್ರೆ ಮರುಳೋ ಹಾಗೆ ಆಗಿದೆ. ಕತ್ತೆ ಹಾಲಿಗೆ ಡಿಮ್ಯಾಂಡ್ ಇರೋ ಹಿನ್ನೆಲೆಯಲ್ಲಿ ಕತ್ತೆಗಳನ್ನ ಜೋರಾಗಿ ಈಗ ಖರೀದಿ ಮಾಡ್ತಿದ್ದಾರೆ. ಒಂದು ಕತ್ತೆ ದಿನಕ್ಕೆ 2 ಲೀಟರ್ ಹಾಲನ್ನ ನೀಡುತ್ತಂತೆ. 2 ಲೀಟರ್ಗಿಂತ ಹೆಚ್ಚು ಹಾಲನ್ನ ಕರೆದ್ರೆ ರೈತರ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತಂತೆ. 1.5 ಲೀಟರ್ಗಿಂತ ಕಡಿಮೆ ಹಾಲನ್ನ ಕೊಟ್ರೆ ಬೇರೆ ಕತ್ತೆ ನೀಡುತ್ತೆ ಕಂಪನಿ. ಈ ರೀತಿಯಾಗಿ ಆಮಿಷ ಒಡ್ಡಿದೆ. ಆದ್ರೆ ನಿಜಕ್ಕೂ ಆ ಕಂಪನಿಗೆ ಹಾಗಾದ್ರೆ ಲೈಸೆನ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಕತ್ತೆಗಳ ಹಾಲಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಲಕ್ಷ ಲಕ್ಷ ದುಡಿಬಹುದು ಅಂತ ಈಗ ಜನ ಕತ್ತೆಗಳನ್ನ ಲಕ್ಷ ಲಕ್ಷ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಜೆನ್ನಿ ಅಂದ್ರೆ ಒಂದು ಹೆಣ್ಕತ್ತೆಗೆ ನಾವು ರೈತರಿಗೆ ಕೊಡ್ತೀವಿ ಸರ್. ನಮ್ಮ ಹತ್ರ ಬಂದ್ಬಿಟ್ಟು 1 ಯೂನಿಟ್ ತಗೋಬೇಕಾಗುತ್ತೆ. 1 ಯೂನಿಟ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 3 ಲಕ್ಷ ಆಗುತ್ತೆ ಸರ್. 3 ಲಕ್ಷದಾಗ ನಾವು ನಿಮಗೆ ಕೊಡೋದೇನಂದ್ರೆ 3 ದೊಡ್ಡ ಕತ್ತೆ, 3 ಸಣ್ಣ ಕತ್ತೆ, ಕಂಪನಿ ಕಡೆಯಿಂದ ಫ್ರಿಜ್ ಕೊಡ್ತೀವಿ, ಲೋಕಲ್ ಮೆಡಿಕಲ್ ರೆಫರೆನ್ಸ್ ಕೊಡ್ತೀವಿ, ಕಂಪನಿ ಬಾಟಲ್ಸ್ ಕೊಡ್ತೀವಿ. ಇಲ್ಲಿವರೆಗೂ ನಾವು ಒಂದು 200 ಯೂನಿಟ್ಸ್ ಕೊಟ್ಟಿರ್ತೀವಿ ಸರ್ ಅಪ್ರಾಕ್ಸಿಮೇಟ್ಲಿ. ನಾವು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀವಿ. ಬ್ಯಾಂಗ್ಳೂರು, ಮೈಸೂರು, ತುಮಕೂರು, ಧಾರವಾಡ, ಹುಬ್ಳಿ, ರಾಯಚೂರು. 10 ಡೇಸ್ಗೆ ಒಂದ್ಸತಿ ಪೇಮೆಂಟ್ ಮಾಡ್ತೀವಿ ರೈತರಿಗೆ, ಎಷ್ಟು ಹಾಲು ಕಲೆಕ್ಟ್ ಮಾಡಿದ್ದಾರೆ ಅವರು ಅಂತ ಅಂದು 10, 20, 30ಗೆ ಪೇಮೆಂಟ್ ಮಾಡ್ತೀವಿ ಸರ್. ಕತ್ತೆ ಹಾಲು ಬಂದ್ಬಿಟ್ಟು ನೋಡಿ, ಕತ್ತೆಗೂ ಕಾಲ ಬಂತು ಅಂತ ಅನ್ನೋದು ಅದಕ್ಕೇನೆ. ಲಕ್ಷ ಲಕ್ಷ ಕೊಟ್ಟು ಕತ್ತೆಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಒಂದು ಕತ್ತೆ ಒಂದು ದಿನಕ್ಕೆ 2 ಲೀಟರ್ ಹಾಲು ಕೊಡುತ್ತೆ. 1 ಲೀಟರ್ ಕತ್ತೆ ಹಾಲಿಗೆ 2736 ರೂಪಾಯಿ. ಹಾಗಾಗಿ ಈ ಡಿಮ್ಯಾಂಡ್ ಬಂದಿರೋದು. ತಿಂಗಳಿಗೆ 60,000 ರೂಪಾಯಿ ಲಾಭ ಬರುತ್ತೆ ಅನ್ನೋದು ರೈತರ ಮಾತು. ಸದ್ಯ ಕತ್ತೆ ಹಾಲಿನ ಲಾಭ ನೋಡಿ ಕತ್ತೆ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ರಾಜಸ್ಥಾನ ಮತ್ತು ಹೊರ ರಾಜ್ಯಗಳಿಂದ ಈ ಕತ್ತೆಗಳನ್ನ ತರಿಸಲಾಗುತ್ತೆ. ಈ ಜೆನ್ನಿ ಮಿಲ್ಕ್ ಕಂಪನಿ ಯಾವುದೇ ಪರವಾನಗಿನ ಪಡೆದಿಲ್ಲ. ರೈತರಿಗೆಲ್ಲ ಕತ್ತೆ ಖರೀದಿ ಮಾಡಿ ಅಂತೇನು ಆಮಿಷ ಒಡ್ತಾ ಇದೆ. ಆದ್ರೆ ತಾನು ಯಾವುದೇ ಪರವಾನಗಿಯನ್ನ ಪಡೆದಿಲ್ಲ, ಲೈಸೆನ್ಸ್ ಇಲ್ಲ. ಈ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಂತ ಜಿಲ್ಲಾಡಳಿತ ಎಚ್ಚರಿಕೆ ಕೊಡ್ತಾ ಇದೆ. ಈ ಬಗ್ಗೆ ಪರಿಶೀಲಿಸಲಾಗುತ್ತೆ ಅಂತ DC MS ದಿವಾಕರ್ ಹೇಳ್ತಾ ಇದ್ದಾರೆ. ಪರವಾನಗಿನೇ ಇಲ್ಲ ಅಂತಂದ ಮೇಲೆ ಹೇಗೆ ಕತ್ತೆ ಮಾರಾಟ ಮಾಡ್ತಾ ಇದ್ದಾರೆ? ಯಾಕೆ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆ. ಜಿನ್ನಿ ಮಿಲ್ಕ್ ಅಂತ ಕಂಪನಿ ಇದು. ಆ ಕತ್ತೆ ಸಾಕಾಣಿಕೆ ಅಂದ್ರೆ ಇದು 3 ಲಕ್ಷ ರೂಪಾಯಿ ಕೊಟ್ಟರೆ 3 ದೊಡ್ಡ 3 ಮರಿ ಕೊಡ್ತಾ ಇದಾರೆ. ನಮಗೆ 2350 1 ಲೀಟ್ರ್. ಒಂದು ದಿನಕ್ಕೆ 1.5ರಿಂದ 2 ಲೀಟರ್ ಕೊಡ್ತಾವೆ 3 ಕತ್ತೆ ನಡುವೆ. ನಮ್ಗೆ ಮತ್ತೆ 10 ದಿನಕ್ಕೆ ಒಂದ್ಸರಿ ಪೇಮೆಂಟ್ ಕೊಡ್ತಾರೆ. 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು. ಹಾಲು ಪೇಮೆಂಟ್ ಆದಮೇಲೆ ಅವ್ರು ನಮ್ಮ ಹತ್ರ ಹಾಲು ಬಂದು ಒಯ್ತಿದ್ದಾರೆ ಸರ್. ಮತ್ತು ಇದು ಬಂದು ಮೇನ್ ಆಫೀಸ್ ಬಂದು ಕರ್ನಾಟಕದಲ್ಲಿ ಇದು ಹೊಸಪೇಟೆಯಲ್ಲಿದೆ. ಹೆಡ್ ಆಫೀಸ್ ಬಂದು ಅನಂತಪುರದಲ್ಲಿ. ಆಲ್ ಓವರ್ ಕರ್ನಾಟಕ. ಅಲ್ಲಿ ಯಾವ ಉದ್ದೇಶಕ್ಕೆ ಅವರು ಪ್ರಾಣಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಏನಿದೆ ಅವ್ರದ್ದು, ಯಾವುದ್ಯಾವ್ದು ಪರ್ಮಿಷನ್ ಇದೆ ಅಂತ. ಮೊದಲನೇದಾಗಿ ಅವರಿಗೆ ಟ್ರೇಡ್ ಲೈಸೆನ್ಸ್ ಇರಲಿಲ್ಲ. ಅದನ್ನು ನಿನ್ನೆ ನೋಡಿದ್ದಾರೆ ಅವರು. ಇಲ್ಲಿ ನಮ್ಮ ಅರ್ಬನ್ ಲೋಕಲ್ ಬಾಡಿನಲ್ಲಿ ಯಾವುದೇ ಒಂದು ಶಾಪ್ ಬೀಡಿ ಮಾರೋದ್ರಿಂದ ಹಿಡಿದು ಏನೇ ಶಾಪ್ ಮಾಡಿದ್ರು ಟ್ರೇಡ್ ಲೈಸೆನ್ಸ್ ತೊಗೋಬೇಕು. ಅದು ತೊಗೊಂಡಿಲ್ಲ ಅಂತ ಅವರು ನಿನ್ನೆ ಕಂಡು ಬಂದಿದೆ. ಅದ್ರ ಮೇಲೆ ಕ್ರಮ ತೊಗೊಳ್ಲಿಕ್ಕೆ ಹೇಳಿದೆ. ಉಳಿದಂತೆ ಈಗೇನು ಅವರು 3 ಲಕ್ಷಕ್ಕೆ 3 ಕತ್ತೆಗಳನ್ನು ಕೊಡೋದು, ಜೊತೆಗೆ 3 ಮರಿ ಕೊಡೋದು, ಮತ್ತು ಆ 3 ಕತ್ತೆಗಳಿಂದ 2 ಲೀಟ್ರ್ ಹಾಲು ಬರುತ್ತೆ. ಆ 2 ಲೀಟ್ರ್ ಹಾಲನ್ನು ನಾವು ತೊಗೊಳ್ತೀವಿ ಅಂತ ಹೇಳಿ ಅದರಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಪರವಾಗಿ ಕೆಲ ರೈತ ಸಂಘಟನೆಗಳು ಬಂದು ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ, ಇದ್ರ ಬಗ್ಗೆ ನೀವೇನು ಕ್ರಮ ತೊಗೋಬೇಡಿ ಅಂತಲೂ ಒಂದು 2-3 ಸಂಘಟನೆಗಳು ಬಂದು ಕೊಟ್ಟಿದೆ. ಬಟ್ ನಾವೀಗ ಅಲ್ಲಿ ರೈತರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.